ಹಾಯ್ ಗುಡ್ ಮಾರ್ನಿಂಗ್ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕುನಾಫಾ ಅಂತ ಹೇಳಿ, ಇದು ಸ್ವೀಟ್ ರೆಸಿಪಿ. ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು 1 ಕಪ್ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ಚೀಸ್ನ ತೊಗೊಂಡಿದ್ದೀನಿ, ಮತ್ತು ಪಿಸ್ತಾನ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ, ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ, 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, 1 ಕಪ್ ಹಾಲು ತೊಗೊಂಡಿದ್ದೀನಿ, ಹಾಗೆ ರೋಸ್ಟೆಡ್ ಶಾವಿಗೆನ ತೊಗೊಂಡಿದ್ದೀನಿ. ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಈಗ ಕಡಾಯಿ ತೊಗೊಂಡಿದ್ದೀನಿ. ಸೊ ಕಡಾಯಿನ ಬಿಸಿಯಾಗಿದೆ. ಈಗ ಇದಕ್ಕೆ ತುಪ್ಪನ ಹಾಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ. ಈಗ ತುಪ್ಪ ಕಾದಿದೆ. ಈಗ ಶಾವಿಗೆನ ಹಾಕೊತಾ ಇದ್ದೀನಿ. ಸೊ ಇದೆಲ್ಲ ರೋಸ್ಟ್ ಆಗಬೇಕು, ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ಈಗ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈಗ ಸೈಡಿಗೆ ಇಟ್ಬಿಡೋಣ ಇದು. ಸೊ ಈ ಕಡೆ ಇನ್ನು ಚಿಕ್ಕದ ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಈಗ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ನೋಡಿ ಈಗ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸೊ ಈ ಕಡೆ ಒಂದು ಚಿಕ್ಕದ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಲಿಕ್ವಿಡ್ ಮಾಡ್ಕೊಳ್ಳೋಣ. ಮಿಲ್ಕ್ ಮತ್ತು ಕಾರ್ನ್ಫ್ಲವರ್ ಚೀಸ್ ಹಾಕ್ಕೊಂಡು ಲಿಕ್ವಿಡ್ ಮಾಡ್ಕೊಳ್ಳೋಣ ಬನ್ನಿ. 1 ಕಪ್ಪು ಹಾಲನ್ನ ಹಾಕಿದ್ದೀನಿ. ನೋಡಿ ಹಾಲಲ್ಲಿ ಈಗ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ನ ಹಾಕ್ಕೊತಾ ಇದ್ದೀನಿ. ಸೊ ಇದು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಈ ಥರ ಲಿಕ್ವಿಡ್ ಆಗ್ತಾ ಇದೆ. ಈಗ ಚೀಸ್ನ ಹಾಕ್ಕೊತಾ ಇದ್ದೀನಿ. ಸೊ ಈಗ ಚೀಸ್ನ ಫುಲ್ ಮೆಲ್ಟ್ ಆಗೋ ತನಕ ಈ ಥರ ಶೇಕ್ ಮಾಡ್ತಾನೆ ಇರಬೇಕು. ಲಿಕ್ವಿಡು ಸ್ವಲ್ಪ ಗಟ್ಟಿಯಾಗಬೇಕು. ಸೊ ಚೀಸೆಲ್ಲ ಮೆಲ್ಟ್ ಆಗಿದೆ. ಈಗ ಒಂದು 5 ಮಿನಿಟ್ಸ್ ಕುಕ್ ಆಗಬೇಕಿದೆ. ನೋಡಿ ಈಗ ಶುಗರ್ ಸಿರಪ್ ಈ ಕಡೆ ರೆಡಿಯಾಗಿದೆ. ಈಗ ಸೈಡಿಗೆ ಇಟ್ಕೊತಾ ಇದ್ದೀನಿ. ಈಗ ನೋಡಿ ಈಗ ಈ ಥರ ಪೂರ್ತಿ ಗಟ್ಟಿಯಾಗಿದೆ. ಈಗ ಕುನಾಫಾನ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈಗ ಗ್ಯಾಸ್ ಫ್ಲೇಮ್ನ ನೋಡಿ ಈಗ ಈ ಥರ ರೆಡಿಯಾಗಿದೆ. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಯಾವ ಥರ ಕುನಾಫಾನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದೆಲ್ಲ ಶಾವಿಗೆ ಈಗ ಉಳ್ಕೊಂಡಿದ್ವಲ್ಲ, ಈಗ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಬೌಲಿಗೆ ಹಾಕ್ಕೋಬೇಕು ಸ್ವಲ್ಪ. ನೋಡಿ ಹಾಕ್ಕೊಂಡಿದ್ದೀನಿ ಈ ಥರ. ಇವಾಗ ನಾವು ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆ್ಯಡ್ ಮಾಡ್ಕೋಬೇಕು. ಸಾಕಿಷ್ಟು. ಸೊ ಇವಾಗ ಇದು ಮಿಲ್ಕ್ ಲಿಕ್ವಿಡ್ ಮಾಡ್ಕೊಂಡಿದ್ವಲ್ಲ, ಈಗ ಇದಕ್ಕೆ ಆ್ಯಡ್ ಮಾಡೋಣ ಮಿಲ್ಕ್ ಮತ್ತು ಚೀಸ್ನ. ಇಲ್ಲೆಲ್ಲ ಫುಲ್ ಕವರ್ ಮಾಡಬೇಕು. ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ, ಮಿಸ್ ಮಾಡಿದೆ, ಟ್ರೈ ಮಾಡಿ ಒಂದ್ಸಲಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಫುಲ್ ಫಿಲಪ್ ಮಾಡ್ಕೋಬೇಕು. ನೋಡಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಮೇಲೆ ಶಾವಿಗೆನ ಹಾಕ್ಕೊಂಡ್ಬಿಡೋಣ. ನೋಡಿ ಈಗ ಲಿಕ್ವಿಡ್ನ ಹಾಕಿ, ಮಿಲ್ಕ್ ಲಿಕ್ವಿಡ್ನ ಹಾಕಿ ಈಗ ಮೇಲ್ಗಡೆ ಮತ್ತೆ ಈ ಥರ ಶಾವಿಗೆನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಶುಗರ್ ಸಿರಪ್ನ ಹಾಕ್ಕೊತಾ ಇದ್ದೀನಿ. ಸೊ ಈಗ ಶುಗರ್ ಸಿರಪ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಮಾಡ್ಕೊಂಡಾದ್ಮೇಲೆ ಒಂದು ತವಾ ತೊಗೊಂಡು ಈಗ ಅದರಲ್ಲಿ ಡಂಪ್ ಮಾಡಬೇಕಂಗೆ ಬೌಲ್ನ. ಮತ್ತೆ ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಹಾಕ್ಕೋಬೇಕು ಹಂಚಿದ ಮೇಲೆ. ಸೊ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಕಡಿಮೆ ಫುಲ್ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕಿದು. ಆವಾಗ ಬೌಲ್ ಒಡೆಯಲ್ಲ, ಇಲ್ಲಾಂದರೆ ಬೌಲ್ ಒಡೆಯುತ್ತೆ. ಸರಿ, ಇದು ಒಂದು 5 ಮಿನಿಟ್ಸ್ ಕುಕ್ ಆಗಲಿ. ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ. ಈಗ ನಾವು ಯಾವ ಥರ ಬೌಲಲ್ಲಿ ತೊಗೊಂಡಿದ್ವೋ ಆ ಥರನೇ ಈಗ ಬೌಲಲ್ಲಿ ತೊಗೊಳ್ಳೋಣ. ನೋಡಿ ಚೆನ್ನಾಗಿ ಈಗ ಕುಕ್ ಆಗಿದೆ. ಈಗ ಗಾರ್ನಿಷಿಂಗ್ ಅಂತ ಹೇಳಿ ಪಿಸ್ತಾನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಈಗ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ.
ನೋಡಿ ಕುನಾಫಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಿಸ್ ಮಾಡಿದೆ. ಮನೆಯಲ್ಲಿ ನೀವೊಂದ್ಸಲ ಟ್ರೈ ಮಾಡಿ. ನಾನು ಹೇಗೆ ಮಾಡಿದ್ದೀನಿ ಹಾಗೆ ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸಿ ಊಟ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.